ರೋಡ್ ರೋಲರ್ ಕೆಳಗೆ ಸಿಲುಕಿ ವ್ಯಕ್ತಿ ಮೃತಪಟ್ಟಿರುವಂತಹ ಘಟನೆ ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಬಳಿ ನಡೆದಿದೆ. ರಸ್ತೆ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ರೋಡ್ ರೋಲರ್ ಹರಿದ ಪರಿಣಾಮ ವ್ಯಕ್ತಿಯ ಮೃತದೇಹ ನಜ್ಜುಗುಜ್ಜಾಗಿದೆ. ಸಾವನ್ನಪ್ಪಿದ ವ್ಯಕ್ತಿ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಗರಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಡು ಸುಡು ಬಿಸಿಲಿನ ತಾಪ ಏರ್ತಾ ಇದ್ದಂತೆ ಮಲೆನಾಡಿನ ಜನರಲ್ಲಿ ಭೀತಿ ಹುಟ್ಟಿಸ್ತಾ ಇದೆ ಮಂಗನ ಕಾಯಿಲೆ. ಈ ವರ್ಷದ ಮೊದಲ ತಿಂಗಳಲ್ಲೇ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಲ್ಲಿ ಕೆಎಫ್ಡಿ ಬಲಿ ಪಡೆದಿದೆ. ಇದರ ಬೆನ್ನಲ್ಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಕೂಡ ಪ್ರಕರಣಗಳು ಪತ್ತೆಯಾಗ್ತಾ ಇರುವುದು ಮತ್ತಷ್ಟು ಆತಂಕವನ್ನ ಹುಟ್ಟಿಸ್ತಾ ಇದೆ. ಎನ್ಆರ್ಪುರ, ಶೃಂಗೇರಿ, ಕೊಪ್ಪ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಜನರ ನಿದ್ದೆಗೆಡಿಸ್ತಾ ಇದೆ ಈ ಕೆಎಫ್ಡಿ. ಈ ವರ್ಷವೂ ಮಲೆನಾಡಿನ ತಾಲೂಕುಗಳಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಳ್ತಾ ಇದೆ. ಕಾಡಿನಿಂದ ನಾಡಿಗೆ ಬಂದ ಒಂಟಿ ಸಲಗವನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಓಡಿಸೋದಕ್ಕೆ ಮುಂದಾದಾಗ ಸಿಬ್ಬಂದಿಯನ್ನೇ ಆನೆ ಓಡಾಡಿಸಿದೆ. ಆ ಒಂದು ಘಟನೆ ಮಂಡ್ಯದ ಗುಂಡಾಪುರ ಗ್ರಾಮದಲ್ಲಿ ನಡೆದಿದೆ. ಮಳವಳ್ಳಿಯ ಗುಂಡಾಪುರ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದಂತಹ ಆನೆಯನ್ನು ಓಡಿಸೋದಕ್ಕೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಓರ್ವ ಸಿಬ್ಬಂದಿಯನ್ನ ಓಡಾಡಿಸಿರುವಂತಹ ದೃಶ್ಯ ಕಂಡುಬಂದಿದೆ. ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಟ್ರಿಬಲ್ ಮರ್ಡರ್ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ವಿಚಾರಗಳನ್ನ ಈ ಬೆಂಗಳೂರು ಪೊಲೀಸರು ಬಯಲಿಗೆಳೆದಿದ್ದಾರೆ. ಪ್ರೀತಿ ಪ್ರೇಮ ಮಾಡಿದ ತಂಗಿ 3 ತಿಂಗಳ ಗರ್ಭಿಣಿ ಅನ್ನೋ ವಿಚಾರ ತಿಳಿದು ಅಣ್ಣನೇ ಮರ್ಯಾದಾ ಹತ್ಯೆಯನ್ನು ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಸಂದರ್ಭದಲ್ಲಿ ಆರೋಪಿ ಕೆಲ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಆದಂಪುರ ವಿಮಾನ ನಿಲ್ದಾಣಕ್ಕೆ ಹೊಸ ಹೆಸರನ್ನ ಅನಾವರಣಗೊಳಿಸಿದ್ದಾರೆ. ಸಂತ ರವಿದಾಸ್ ಅವರ 649ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಈ ವಿಮಾನ ನಿಲ್ದಾಣಕ್ಕೆ ಸಂತ ಗುರು ರವಿದಾಸ್ ವಿಮಾನ ನಿಲ್ದಾಣ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಇದರ ಜೊತೆಗೆ ಪ್ರಧಾನಿ ಮೋದಿ ಲುಧಿಯಾನದ ಹಲ್ವಾರ ವಿಮಾನ ನಿಲ್ದಾಣದಲ್ಲಿ ಹೊಸದಾಗಿ ನಿರ್ಮಿಸಲಾದ ಟರ್ಮಿನಲ್ ಅನ್ನು ಕೂಡ ಉದ್ಘಾಟಿಸಿದರು. ಪತ್ನಿಯೊಬ್ಬಳು ಮದುವೆಯಾಗಿ 2 ತಿಂಗಳಿಗೆ ಪತಿಯ ಕತ್ತು ಹಿಸುಕಿ ಕೊಲೆ ಮಾಡಿರುವಂತಹ ಘಟನೆ ಬರೇಲಿಯಲ್ಲಿ ನಡೆದಿದೆ. ವ್ಯಕ್ತಿಯೊಬ್ಬರು ಬರೇಲಿಯಲ್ಲಿರುವ ಬಾಡಿಗೆ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಜಿತೇಂದ್ರ ಯಾದವ್ ಎಂಬುವರು ಕೊಲೆಯಾದ ವ್ಯಕ್ತಿ. ಆನ್ಲೈನ್ ಜೂಜಿನಲ್ಲಿ 20,000 ರೂಪಾಯಿ ಕಳೆದುಕೊಂಡ ಕಾರಣದಿಂದ ಉಂಟಾದ ವಿವಾದದ ನಂತರ ಯಾದವ್ ಅವರನ್ನ ಅವರ ಪತ್ನಿ ಕತ್ತು ಹಿಸುಕಿ ಕೊಂದಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮಹಾರಾಷ್ಟ್ರದ ನೂತನ ಡಿಸಿಎಂ ಆಗಿ ಸುನೇತ್ರಾ ಪವಾರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ನಿಧನರಾದ ನಂತರ ಅವರ ಪರಂಪರೆಯನ್ನು ಮುಂದುವರಿಸುವುದಕ್ಕೆ ಸುನೇತ್ರಾ ಈ ಜವಾಬ್ದಾರಿಯನ್ನ ಸ್ವೀಕರಿಸಿದ್ದಾರೆ. ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು ಅಜಿತ್ ಪವಾರ್ ಅವರ ಚಿಂತನೆಗಳನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ. ತಮಿಳುನಾಡಿನ ಕಾರೈಕುಡಿಯಲ್ಲಿ ಕಣ್ಣನ್ ಎಂಬ ವ್ಯಕ್ತಿ ತನ್ನ ಹೆಂಡತಿಗೆ ಕಾರು ಓಡಿಸೋದನ್ನ ಹೇಗೆ ಅಂತ ಹೇಳಿ ಕಲಿಸ್ತಾ ಇದ್ರು. ಆಗ ಆ ಮಹಿಳೆ ಬ್ರೇಕ್ ಬದಲಿಗೆ ಆಕ್ಸಿಲೇಟರ್ ಅನ್ನ ಒತ್ತಿದ ಪರಿಣಾಮವಾಗಿ ಕಾರು ನಿಯಂತ್ರಣ ತಪ್ಪಿ ದೇವಸ್ಥಾನದ ಕೆರೆಯ ಮೆಟ್ಟಿಲುಗಳ ಮೂಲಕ ರಸ್ತೆಯಿಂದ ಕೆಳಗೆ ಉರುಳಿ ಕೆರೆಯೊಳಗೆ ಬಿದ್ದಿತು. ಕೆರೆಯಲ್ಲಿ ಸಾಕಷ್ಟು ನೀರು ಇದ್ದ ಕಾರಣದಿಂದಾಗಿ ಕಾರು ನಿಧಾನವಾಗಿ ಮುಳುಗಿದೆ. ಗಂಡ ಹೆಂಡತಿ ತಕ್ಷಣ ಕಾರಿನ ಬಾಗಿಲನ್ನ ತೆರೆದು ಹೊರಬಂದಿದ್ದಾರೆ. ಹೀಗಾಗಿ ಅವರು ಯಾವುದೇ ತೊಂದರೆ ಇಲ್ಲದೆ ಬದುಕುಳಿದಿದ್ದಾರೆ. ಛತ್ತೀಸ್ಗಢದ ಬಿಲಾಸಪುರದಲ್ಲಿ ಮನೆಯ ನೆಲದೊಳಗಿನ ನೀರಿನ ಪೈಪ್ ಒಡೆದು ಇದ್ದಕ್ಕಿದ್ದಂತೆ ನೀರು ಮೇಲೆ ಚಿಮ್ಮಿದೆ. ನೆಲಕ್ಕೆ ಹಾಕಿದ್ದ ಟೈಲ್ಸ್ ಅನ್ನ ಒಡೆದು ನೀರು ಮೇಲೆ ಹಾರಿದೆ. ಈ ವೇಳೆ ಅಲ್ಲೇ ಇದ್ದ ವ್ಯಕ್ತಿಯೊಬ್ಬ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಈ ಘಟನೆ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೆರೆಹೊರೆಯಲ್ಲಿ ಬೋರ್ವೆಲ್ ಕೆಲಸ ನಡೀತಾ ಇರೋದ್ರಿಂದ ಅದರ ಒತ್ತಡದಿಂದ ಈ ಮನೆಯೊಳಗೆ ನೀರಿನ ಪೈಪು ಒಡೆದಿದೆ ಅಂತ ಹೇಳಿ ಸಿಗ್ತಾ ಇರುವಂತಹ ಮಾಹಿತಿ. ಮುಂಬೈನಲ್ಲಿ ಡೆಲಿವರಿ ಬಾಯ್ ಒಬ್ಬರು ಭಾರೀ ತೂಕದ ಪಾರ್ಸೆಲ್ನ ಬೆನ್ನಿನ ಮೇಲೆ 6 ಮಹಡಿಗಳ ಮೆಟ್ಟಿಲಿನ ಮೂಲಕವೇ ಹೊತ್ತೊಯ್ದಿದ್ದಾರೆ. ಆ ಕಟ್ಟಡದ ಲಿಫ್ಟ್ ಅನ್ನ ಬಳಕೆ ಮಾಡುವುದಕ್ಕೆ ಅವರಿಗೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಈ ಕಾರಣದಿಂದಾಗಿ 6 ಮಹಡಿಗಳ ಮೆಟ್ಟಿಲುಗಳ ಮೂಲಕವೇ ಬೆನ್ನಿನ ಮೇಲೆ ಪಾರ್ಸೆಲ್ ಅನ್ನು ಸಾಗಿಸಿದ್ದಾರೆ. ಸದ್ಯ ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಂದೇ ಭಾರತ್ ಪ್ರಯಾಣವು ಇತರ ರೈಲು ಸೇವೆಗಳಿಗಿಂತ ಸುಮಾರು 30% ರಿಂದ 40% ದುಬಾರಿ. ಇದು ಐಷಾರಾಮಿ ಸೌಲಭ್ಯಗಳನ್ನು ಕೂಡ ಹೊಂದಿದೆ. ಸದ್ಯ ಒಂದೇ ಭಾರತ್ ರೈಲಿನಲ್ಲಿ ಮಗುವಿಗಾಗಿ 1,500 ರೂಪಾಯಿ ನೀಡಿ ಸೀಟನ್ನು ಬುಕ್ ಮಾಡಿರುವ ದೃಶ್ಯ
ಟಿಕೆಟ್ ಈಗ ಒಂದು ವೈರಲ್ ಆಗ್ತಾ ಇದೆ ಮತ್ತೆ ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗಿದೆ. ಮಗುವಿಗೆ ಕಾಯ್ದಿರಿಸಿದ ಸೀಟ್ನಲ್ಲಿ ಮಗುವಿನ ಬದಲು ಚಪ್ಪಲಿ ಕಂಡು ಬಂದಿದ್ದು ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಪರೇಷನ್ ಹೆರೋಫ್ ಅಡಿಯಲ್ಲಿ ಬಲೂಚ್ ಬಂಡುಕೋರರು ನಡೆಸಿದಂತಹ ದಾಳಿಯಲ್ಲಿ 800ಕ್ಕೂ ಅಧಿಕ ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿರುವುದಾಗಿ ಬಲೂಚ್ ಲಿಬರೇಷನ್ ಆರ್ಮಿ ತಿಳಿಸಿದೆ. ಆ ಘಟನೆಯಲ್ಲಿ 80ಕ್ಕೂ ಹೆಚ್ಚು ಪಾಕಿಸ್ತಾನಿ ಉಗ್ರರು, ಪೊಲೀಸ್ ಸಿಬ್ಬಂದಿ ಮತ್ತು ಗುಪ್ತಚರ ಸಂಸ್ಥೆಗಳು ಮತ್ತು ಭಯೋತ್ಪಾದನಾ ನಿಗ್ರಹ ಘಟಕಗಳ ಸದಸ್ಯರು ಸಾವನ್ನಪ್ಪಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟವಾದ ಹಲವಾರು ವಿಡಿಯೋಗಳು ಈ ಹೇಳಿಕೆಗಳನ್ನು ದೃಢಪಡಿಸುತ್ತಿವೆ. ಗಾಜಾ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಕನಿಷ್ಠ 29 ಪ್ಯಾಲೆಸ್ಟೈನಿಯರು ಸಾವನ್ನಪ್ಪಿದ್ದಾರೆ. ಅಕ್ಟೋಬರ್ನಲ್ಲಿ ನಡೆದಂತಹ ಕದನ ವಿರಾಮ ಒಪ್ಪಂದದ ನಂತರ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಇದು ಅತ್ಯಧಿಕ ಸಾವು ನೋವುಗಳಾಗಿವೆ. ಹಮಾಸ್ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಅಂತ ಇಸ್ರೇಲ್ ಆರೋಪಿಸಿದ ಒಂದು ದಿನದ ನಂತರ ಖಾನ್ ಯೂನಿಸ್ನಲ್ಲಿರುವ ಕಟ್ಟಡ ಮತ್ತು ಟೆಂಟ್ ಶಿಬಿರದ ಮೇಲೆ ಮಾರಕ ದಾಳಿ ಸೇರಿದಂತೆ ಗಾಜಾದ ಹಲವಾರು ಪ್ರದೇಶಗಳಲ್ಲಿ ದಾಳಿಗಳು ನಡೆದಿವೆ ಅಂತ ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಧ್ಯ ಆಫ್ರಿಕಾದ ದೇಶ ಪೂರ್ವ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದ ರುಬಯಾದ ಕೋಲ್ಟಾನ್ ಗಣಿಯಲ್ಲಿ ಘೋರ ಭೂಕುಸಿತದಲ್ಲಿ ಈವರೆಗೂ 200ಕ್ಕೂ ಅಧಿಕ ಜನರು ಸಾವನ್ನಪ್ಪಿ ಹಲವಾರು ಇನ್ನು ಮಣ್ಣಿನ ಅವಶೇಷಗಳಲ್ಲಿ ಕಾಣೆಯಾಗಿದ್ದಾರೆ. ಕೋಲ್ಟಾನ್ ಗಣಿಯಲ್ಲಿ ಗಣಿಗಾರಿಕೆ ಕೆಲಸ ಮಾಡ್ತಾ ಇದ್ದ ವೇಳೆ ದಿಢೀರ್ ಭೂಕುಸಿತ ಉಂಟಾಗಿದ್ದು ಇದರಿಂದ ನೂರಾರು ಜನ ಸಿಲುಕಿ ಪ್ರಾಣವನ್ನು ಬಿಟ್ಟಿದ್ದಾರೆ.